ಅಂತ ಈ ಥರ. ಸೊ ಅದಕ್ಕೆ ಯಾವುದಾರ ಒಂದು ಆಡಿಯನ್ಸ್ ಎಲ್ಲರೂ ಅವರು ಇನ್ವಾಲ್ವ್ ಆಗ್ಬಿಡೋರು. ಅಂದರೆ ಅಷ್ಟು ನಾವು ಆ ಒಂದು ಭಾವ ತುಂಬಿ ಅದನ್ನು ನಾವು ಮಾಡ್ತಾ ಇದ್ವಿ. ಅಷ್ಟು ನಾವು ಅನುಭವಿಸಿರ್ತಾರೆ, ಬೇರೆಯವರು ಅನುಭವಿಸೋದಕ್ಕೆ. ನಾವೇ ಸುಮ್ಮನೆ ನಾನು ಇನ್ನೊಂದು ನೀನಿದ್ರೆ ಯಾರು ಏನು ಅಂತ ಇದಾಗ್ತಾಯಿಲ್ಲ. ಅದನ್ನು ಮಾಡಿದಾಗ ಅದಷ್ಟು ಆಮೇಲೆ ಅದೊಂದು ತುಂಬ ಖುಷಿಯಾದಂಥ ಮೂಮೆಂಟು. ಅದು ಲೋಕೇಶ್ ಅಣ್ಣನ ಜೊತೆ ಯಾವುದಾದ್ರೂ ಒಂದು ಖುಷಿಯಾದ ಮೂಮೆಂಟ್? ಅದೇ ಖುಷಿಯಾದ ಇದರಲ್ಲಿ ಅವರು ಗುರುಗಳ ಪಾತ್ರ ಮಾಡಿದ್ರು. ಲೋಕೇಶ್ ಅವರು ಅರಿಸ್ಟಾಟಲ್, CR ಸಿಂಹ ಅವರು ಅಲೆಕ್ಸಾಂಡರ್ ಮಾಡಿದ್ರು. ಅವಾಗ ಅವರು ಅದು ಹೇಳಿದ್ದೀನಿ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಆಮೇಲೆ ರಾಧೆ ಪಾಟ್ಗೆ ಇವಾಗ ನೀವು ಕಟ್ಕೊತೀರಲ್ಲ ಬ್ಲೌಸ್ಗೆ ದಾರ, ಅದು ಅವ್ರ ನಮ್ಮ ಕಾಲದಲ್ಲೂ ಇತ್ತು. ಹೌದಾ? ನಮ್ಮ ಕಾಲದಲ್ಲಿ ಯಾವ ಕಾಲದಲ್ಲಿಲ್ಲ, ಫ್ಯಾಷನ್ ಎಲ್ಲ ಇರುತ್ತೆ ಅಲ್ವಾ, ಅವಾಗಲೇ ಜಾಸ್ತಿ ಇದೆ ಅಲ್ವಾ. ದೊಡ್ಡ ದೊಡ್ಡ ಕೊಂಡೆಗಳು, ದೊಡ್ಡ ಹೂ ಕೊಂಡೆ ಬಣ್ಣಗಳು ಎಲ್ಲ. ಏನು ವಿಜಯ ಅವರು ಏನು ಅವ್ರು ರೆಡಿ ಆಗ್ಬೇಕು ಅಂದ್ರೆ ಇಲ್ಲೊಂದು ಕೊಂಡೆ ಟೈಮ್ ನಾನು ಮಾಡ್ಕೊಳ್ಳೋರು. ಅಪ್ಪ ಯಾರ ಹತ್ರ ಗುರ್ತ ಹಿಡಿಯಕ್ಕಾಗಲ್ಲಕ್ಕ ಅವ್ರನ್ನ ರಿಯಲ್ ಆಗಿ ನೋಡ್ಬಿಟ್ಟು ಸಡನ್ ಆಗಿ ಮೇಕಪ್ ಅಲ್ಲಿ ನೋಡಿದ್ರೆ ಗುರ್ತ ಹಿಡಿಯಕ್ಕಾಗಲ್ಲ. ಬ್ಯೂಟಿಫುಲ್ ಆಗಿರೋರಪ್ಪ. ಹಂಗ ಅವರು ಸೀರಿಯಲ್ಗೆ ಹಂಗೆ ಮಾಡ್ಕೊಳ್ಳೋರು, ಅಂದ್ರೆ ಸಿನಿಮಾದಲ್ಲಿ ಹೇಗೆ ಮಾಡಿರ್ಬೋದು. ಆಮೇಲೆ ಸರಿ ಅದೆಲ್ಲ ಮಾಡಿದ್ರೆ ಅದು ಏನಾಗಿತ್ತು, ನೀನು ನಂದು ಬರ್ತಾ ಇದೆ, ಕೃಷ್ಣ ಹೋಗಿ ಮಾಡ್ತಿರ್ತಾನೆ, ಅಷ್ಟರಲ್ಲಿ ಏನಾಯ್ತು ನಂದು ಆ ದಾರ ಬಿಚ್ಚೋಯ್ತು ಬ್ಲೌಸ್ಗೆ ಹಾಕಿದ್ರು. ಹಾಗೆ ಹೋಗೋಕ್ಕಾಗಲ್ಲ. ಆಮೇಲೆ ಆ ಕಡೆ ಸಿಂಹ ನಿಂತಿದ್ರು, ಈ ಕಡೆ ನಾನು ಹೋಗ್ಬಿಟ್ಟಿದ್ದೆ, ಲೋಕೇಶ್ ಅವ್ರು ನಿಂತಿದ್ರು. ಸಿಂಹನ್ಗೆ ಹೋದರೆ ಅವ್ನಿಗೆ ಗೊತ್ತಾಗಲ್ಲ. ನಾನು ಹಿಂಗೆ ಸುತ್ತಾಕೊಂಡು ಹೋಗಿ ಅವನು ಸಿಂಹ ತುಂಬ ಹತ್ತಿರವಾಗಿದ್ರು. ಲೋಕೇಶ್ ಅವರು ಅಷ್ಟು ಏನು ಮಾತಾಡಿಸ್ತಾ ಇರಲಿಲ್ಲ. ಸಿಂಹ ತುಂಬ ಕ್ಲೋಸ್ ಆಗಿರೋರು. ಏನೇ ಹುಡುಗಿ ಯಾವ ನಾಟಕ ಮಾಡ್ತಾ ಇದೆಯೇ ಅಂತೆಲ್ಲ ಕೇಳೋರು. ಹಂಗೆ ಕೇಳೋರು. ಇವರಿಲ್ಲ, ಏನೋ ನಮಸ್ಕಾರ ಸರ್ ಅಂತ ನೋವಾಗಿರ್ಲಿಲ್ಲ. ಆಮೇಲೆ ಸರ್ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕು, ಇದು ಆಗೋಗ್ಬಿಟ್ಟಿದೆ. ಆಮೇಲೆ ಸರ್ ಇದು ಚೋಗ್ಬಿಟ್ಟಿದೆ ಸರ್, ಸ್ವಲ್ಪ ಕಟ್ಟಿ ಅದು ಬೇರೆ ಯಾರೂ ಇಲ್ಲ, ಕಟ್ಟಿಲ್ಲ ಅಂದರೆ ಸರಿಯಾಗಿ ಕಟ್ಕೊಂಡು ಬರಬಾರ್ದಾ ಅಂತ ಅಂದ್ಬಿಟ್ಟು ಅವ್ರು ಹಿಂಗೆ ಕಟ್ಟಿದ್ರು. ಒಂದು ಚೂರು ಕೈ ಕೂಡ ಟಚ್ ಮಾಡಲಿಲ್ಲ. ಈ ಥರ ವ್ಯಕ್ತಿನೂ ಇರುತ್ತಾ, ಹಂಗೆ ಇರ್ತಾರ ಅಂತ ಆ ಥರ ನಾನು ಆಮೇಲೆ ಥ್ಯಾಂಕ್ಸ್ ಸರ್ ಅಂದರೆ ಅವ್ರು ಆಮೇಲೆ ನೀಟಾಗಿ ಬರಬೇಕು ಹಾಗೆ ಅಂತಂದ್ರೆ ಹೆಂಗಕ್ಕೆಲ್ಲ ಹೋಯ್ತು ಹಿಂಗೆ ಅಲ್ಲಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಅಲ್ಲಿ ಅದು ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಹುಡುಗಿರ ಹತ್ರ ಹೇಳ್ಬೇಕಲ್ಲ ಇದೆಲ್ಲ ವಿಷಯ ಅವೆಲ್ಲ. ಆಮೇಲೆ ನೋಡಿ ಹೀಗಾಯ್ತು ಕಣಿ, ಅವನು ಚೂರು ತಾಕಿಸ್ಲೇ ಇಲ್ಲ ಕಣಿ, ಹಿಂಗೆ ಮಾಡಿದ್ರು ಕಣಿ, ಅವನ ಹಾಗೆ ಕಣಿ ಮಾತೇ ಆಡಲ್ಲ, ಒಂಚೂರು ನಂಗೋದು ಇಲ್ಲ ಅಂತ ಅಂತಂದ್ಬಿಟ್ಟು ಹುಡುಗಿರೆಲ್ಲ ಪ್ರಭಾಕೇಶ್ವರದ ಡಾನ್ಸರ್ಸ್ ಎಲ್ಲ ಹಾಗೆ ಅವನ ಹತ್ರ ಮಾತಾಡೋಕ್ಕೆ ಒಂದು ಕಷ್ಟ ಅಪ್ಪ ಅಂತಂದು ಅವನು ನಾನು ಮಾತಾಡಿಸ್ತೀನಿ ಬಿಡೇ ಅಂತಲ್ಲ, ಮಾತಾಡಿಸ್ಬಿಡ್ತೇನೆ ನೀನು ಅಂತ. ಆಮೇಲೆ ಯಾಕೆ ನಾ ಚಾಲೆಂಜ್ ಅಂತಂದು ಆಮೇಲೆ ಹೋಗಿ ನಾನು ಲೋಕೇಶ್ ಅವ್ರಿಗೆ ನಮಸ್ಕಾರ ಸರ್ ಏನೋ ಅಂತ. ಏನು ಸರ್ ಯಾವ ನಾಟಕ ಅವರು ನಾಟಕದಲ್ಲಿ ಮಾಡ್ತಾ ಇದ್ರಲ್ಲ, ಮಾಡ್ತಾ ಇದ್ರು. ಅವಾಗ ನಿಮ್ಮ ಕಾಕನ ಕೋಟೆ ನಾಟಕ ತುಂಬ ಚೆನ್ನಾಗಿದೆ ಅಂತೆ, ಹಾಗೆ ಹೀಗೆ ಅಂತಂದರೆ. ನೀನು ಯಾವ ನಾಟಕ ಮಾಡ್ತಿದ್ದೀಯಾ ಅಂತಂದು ನಾನು ಹೇಳಿ ಸರ್ ಹಳ್ಳಿಯಲ್ಲಿ ಹೋಗಿ ನಾಟಕ ಮಾಡೋದು, ನಾವು ಯಾವ ನಾಟಕ ದೊಡ್ಡದು ಅಂದರೆ ಮಾಡ್ತಾ ಇದ್ದೀನಿ. ಅಂದರೆ ನಾವು HI ಕಾಂಪಿಟೇಷನ್, HMT, ಮೈಕೋ ಕಾಂಪಿಟೇಷನ್ ಅಂತೆಲ್ಲ ಇಂಡಸ್ಟ್ರಿಯಲ್ ಇದು ITI ಅದೆಲ್ಲ ಕಾಂಪಿಟೇಷನ್ ಬರುತ್ತೆ. ಅದರಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ದೆ ನಾನು. ಇದು ಅರಿಸ್ಟಾಟಲ್ ಅಲ್ಲ, ಇದು ಯಾರು ಸಾಕ್ರಟಿಸ್ ಅಂಗುಲಿಮಾಲ ಈ ಥರದ್ದೆಲ್ಲ ಮಾಡಿ. ಮೈಕೋದಲ್ಲಿ ಮೀನಿನ ಹೆಜ್ಜೆ ಅಂತ ಒಂದು ನಾಟಕ, ಅದರಲ್ಲಿ ಒಂದು ಹೆಂಡತಿ ಗಂಡನಿಗೆ ಕಣ್ಣು ಹೊಟ್ಟೋಗ್ಬಿಡುತ್ತೆ, ಅವಳು ಬೇರೆ ಗಂಡಿನ ಸಹವಾಸ ಮಾಡ್ತಾಳೆ. ಆಮೇಲೆ ಅವನಿಗೆ ಗಂಡ ಕಣ್ಣು ಬರುತ್ತೆ. ಆಮೇಲೆ ಸಂಡೆ ಹೇಳ್ತಾಳೆ ಹೀಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ನಿನ್ನ ಹೆಂಡತಿ ಮಾಡ್ತಾರೆ ಅಂತಂದರೆ ಅವನು ಅದನ್ನು ನಂಬಲ್ಲ. ಆಮೇಲೆ ಕಣ್ಣು ಆಪ್ರೇಷನ್ ಆಗಿ ಅವ್ನ ಕಣ್ಣು ಬಂದಮೇಲೆ ಹೇಳ್ತಾರೆ ನೋಡು ಅಂತ. ಇವಳು ಹಾಗೆ ನಡ್ಕೊತಿರ್ತಾಳೆ, ಕಣ್ಣಿಲ್ವಲ್ಲ ಅಂತ ಬೇರೆ ಅವ್ನ ಫ್ರೆಂಡ್ಸ್ ಜೊತೆಲಿ ಇದು ಮಾಡ್ತಾಯಿರ್ತಾಳೆ. ಸೊ ಅವ್ನು ಬರುತ್ತೆ, ಅವಾಗ ಸಾಯಿಸ್ಬಿಡ್ತಾನೆ. ಆ ಥರ ಏನು ಕತೆ ಆ ಥರ ಈ ಥರ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ದೆ, ಅದನ್ನೆಲ್ಲ ಹೇಳ್ತಿದ್ದೆ. ಪ್ರೈಸ್ ಬಂದದ್ದು ನಾನು ಮಲಯಾಳಂ ನಾಟಕಗಳು, ಉರ್ದು, ಹಿಂದಿ ಎಲ್ಲ ನಾಟಕಗಳು ಮಾಡ್ತಾಯಿದ್ದೆ. ಉರ್ದು ಎಲ್ಲ ಕನ್ನಡದಲ್ಲಿ ಬರ್ಕೊಂಡು, ಆಮೇಲೆ ಮಲಯಾಳಮ್ಮು, ತಮಿಳು,
ಅದೆಲ್ಲ ಕಲ್ತ್ಕೊಂಡೆ ನಾನು. ಕಾಗುಣಿತ ಕಲ್ತ್ಕೊಂಡ್ರೆ ಸಾಕು, ಭಾಷೆ ಬಂದ್ಬಿಡುತ್ತೆ. ಲ್ಯಾಂಗ್ವೇಜ್ ಓದ್ತಾ ಇದ್ದೆ. ಈಗಲೂ ತಮಿಳು ಓದ್ತೀನಿ, ಮಲಯಾಳಂ ಟಚ್ಚೇ ಹೊರಟೋಯ್ತು. ಸೊ ಹಾಗಾಗಿ ಇವಾಗ 2 ಫಿಲಮು ಮಲಯಾಳಂ ಫಿಲಮನ್ನು ಮಾಡಿದ್ದೀನಿ. ಓಕೆ, ಹೌದಾ? ಸೊ ಹಾಗಾಗಿ ಹಾಗೆ ಅದನ್ನು ಹೇಳ್ಕೊಂಡು ಅವ್ರ ಹತ್ರ ಹೋದಾಗ ಅವರು ಅಯ್ಯೋ ಎಷ್ಟು ಸಾಫ್ಟ್ ಈ ವ್ಯಕ್ತಿ, ಎಷ್ಟು ಇದಿದೆ ಅಂತಂದ್ಬಿಟ್ಟು ಅವಾಗ ನನ್ನ ಅದು ತುಂಬ ತೀರಾ ಹತ್ತಿರದ ಫ್ರೆಂಡ್ ಆಗಿ ಅವಾಗ ಫ್ರೆಂಡ್ ಅಲ್ಲೇ ಪ್ರಭಾ ಶಿಶ್ವರನೇ ಅದೇ ಆ ಹುಡುಗಿ ಗೆದ್ದು ಬಿಟ್ರಿ. ಪ್ರಪೋಸ್ ಯಾರು ಮಾಡಿದ್ರಕ್ಕ ಮದುವೆಗೆ? ಪ್ರಪೋಸ್ ಯಾರು ಮಾಡಿ ಒಂದು ದಿವಸ ಇದು ಯಾವುದೋ ನಾಟಕಕ್ಕೆ ಹೋಗಿದ್ವಿ. ಅವಾಗ ಹೇಳಿದ್ರು ಮದುವೆ ಮಾಡ್ಕೊಳ್ಳೋಣ ಅಂದರು. ಓ, ಹೇಳ್ಬಿಟ್ರಣ್ಣ? ಅವರೇ ಹೇಳಿದ್ರು ಮದುವೆ ಮಾಡ್ಕೊಳ್ಳೋಣ ಅಂತ. ಮದುವೆನಾ ಇಲ್ಲಪ್ಪ ಅಂತಂದ್ರೆ. ಆಮೇಲೆ ಸರಿ ಅಂತಂದ್ಬಿಟ್ಟು ಯಾಕೆ ಅಂತಂದ್ರು. ನಾನು ಊರ್ವಶಿ ಅವಾರ್ಡ್ ತೊಗೋಬೇಕು, ಅದುವರೆಗೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ. ಈ ಹಳ್ಳಿಗೆ ಹೋಗಿ ನಾಟಕ ಮಾಡೋಳು ಇವ್ರಿಗೆ ಯಾರು ಊರ್ವಶಿ ಅವಾರ್ಡ್ ಕೊಡ್ತಾರೆ ಅಂತಂದ್ಬಿಟ್ಟು ಹಂಗಂತ ಅನ್ಕೊಂಡಿಲ್ಲಪ್ಪ. ನಾನು ನ್ಯಾಷನಲ್ ಅವಾರ್ಡ್ ತೊಗೊಳ್ಳೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ಆಯಿತು, ಇನ್ನೂ 2 ವರ್ಷ ನೀನು ಮಾಡಿ ನಾಟಕ ಮಾಡು, ಸಿನಿಮಾ ಮಾಡು, ಏನು ಮಾಡ್ತೀವಿ ಮಾಡು, ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಸುಮ್ಮನಾಗ್ಬಿಟ್ರು. ಆಮೇಲೆ ಇದೆಲ್ಲ ಮಾಡಿ ನನ್ನ ಮೊದಲೇ ಚಿತ್ರ ಮಾಡಿ ಮಾಡಿದವರು KM ಶಂಕರಪ್ಪ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿ. ಅದಾಗಿದೆ. ನೆಕ್ಸ್ಟ್ ಫಿಲ್ಮೇ ಅಬಚೂರಿನ ಪೋಸ್ಟ್ ಆಫೀಸ್. ಅಬಚೂರಿನ ಪೋಸ್ಟ್ ಆಫೀಸ್ N. ಲಕ್ಷ್ಮೀನಾರಾಯಣ ಅವರು ಇದನ್ನು ಮಾಡಿದಾಗ ಆ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಮತ್ತೆ ನಾನು ರಾಷ್ಟ್ರಪತಿಗಳಿಂದ ಇದು ಅದು. ಸೊ ಹಾಗಾಗಿ ಆಮೇಲೆ ಲೋಕೇಶ್ ನನಗೆ ಅವಾರ್ಡ್ ಸಿಕ್ತು, ಮದುವೆ ಮಾಡ್ಕೋಬಹುದು. ಸೂಪರ್ ಅವಾರ್ಡ್ ಸಿಕ್ಬಿಡ್ತಲ್ಲ ಅಲ್ವಾ? ಮತ್ತೆ ಅಂದ್ಬಿಟ್ಟು ಅದನ್ನು ಮಾಡಿದ್ದು. ಸೊ ಏನೋ ಅದು ಹೋಗಿ ಆ ವಿಜ್ಞಾನ ಭವನಲ್ಲಿ ಕೂತ್ಕೊಳ್ಳೋದು, ರಾಷ್ಟ್ರಪತಿಗಳಿಂದ ಮತ್ತೆ ತಗೊಳ್ಳೋದು, ಅದೆಲ್ಲ ಏನಪ್ಪ ಅಂತವ್ರು ಅಲ್ವಾ, ಇಲ್ಲಿದ್ದವರೆಲ್ಲ ಅಲ್ಲಿ ಹೋಗಿ ಮಾಡಬೇಕು ಅಂತ. ಆಮೇಲೆ ಅದು ತುಂಬಾನೇ ಅದು ಖುಷಿಯಾದ ಮೂಮೆಂಟ್. ಆಮೇಲೆ ಅದಕ್ಕೆ ತಗೊಳ್ಳೋ ಅವಾರ್ಡ್ ತೊಗೊಂಡು ಎಲ್ಲ ಬಂದ್ವಿ, ಎಲ್ಲ ಪಾರ್ಟಿ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಕರ್ನಾಟಕ ಭವನಲ್ಲಿ ಇಟ್ಕೊಂಡಿದ್ವಿ. ಅಲ್ಲಿ ಬಂದ್ಬಿಟ್ಟು ಟಿವಿ ಹಾಕೊಂಡಿರ್ತಾರಲ್ವ ಕರ್ನಾಟಕ ಬಂದು ಎಲ್ಲ ರಾಜಕಾರಣಿಗಳೇ ಹೋಗೋದಲ್ವಾ, ಅಲ್ಲೆಲ್ಲ ಇಳ್ಕೊಳ್ಳೋದು ಕರ್ನಾಟಕ. ಆಮೇಲೆ ನ್ಯೂಸ್ ಹಾಕಿದ್ರು. ನ್ಯೂಸ್ ಹಾಕಿದ ಕೂಡಲೇ ನಾನು ಅವಾರ್ಡ್ ತಗೊಳ್ದ ಬರ್ತಾ ಇತ್ತು. ಹೆಂಗ ಆಗ್ಬೇಡ ನಿನಗೆ. ಹೌದು, ಎಷ್ಟು ಜನ ಇದ್ರು. ಸತ್ಯಜಿತ್ ರಾಯ್ ಅವರದೆಲ್ಲ, ಅವ್ರಿಗೂ ಪ್ರಾದೇಶಿಕ ಪ್ರಶಸ್ತಿ ಆ ವರ್ಷ ಬಂದಿತ್ತು. ಅವರೆಲ್ಲ ಅಂಥದ್ದು ಇದು ಆ ನ್ಯೂಸಲ್ಲಿ ಹೇಳಿದಾಗ ನಾನು ಅವಾರ್ಡ್ ನನಗೆ ಎಷ್ಟು ಉನ್ನತ ಶಿಖರಕ್ಕೆ ಏರ್ಬಿಟ್ಟ ಹಾಗೆ ನನಗೆ. ಆ ಟಿವಿಲಿ ಬಂದಿದ್ದು ನಂದೇ ಬಂದಿದ್ದು ಅಂದ್ರೆ ನಿಜಕ್ಕೂ ದೇವರು ನನಗೆ ಅದೊಂದು ಮರೆಯಕ್ಕಾಗಲ್ಲ ಅಂತ ಅಲ್ವಾ? ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ಅದೆಲ್ಲ ನಾನು ಅವಾರ್ಡ್ ತಗೊಂಡಿದ್ದು ಅದು ಟಿವಿಲಿ ಅವತ್ತೇ ನೋಡಿದ್ದು. ನನಗೆ 11 ಗಂಟೆಗೆ ಒಂದು ನ್ಯೂಸ್ ಬರ್ತಾ ಇತ್ತು, ಅವಾಗ ಅದರಲ್ಲಿ ಬಂತು. ಸೊ ಅದು ತುಂಬಾನೇ ಖುಷಿ. ತುಂಬಾ ದುಃಖದ ವಿಷಯ ಅಂತಂದ್ರೆ, ನೋವಾಗಿರೋಂಥದ್ದು ವಿಷಯ ಅಂತಂದ್ರೆ ಎಲ್ಲ ಯಾವುದೂ ಇಲ್ಲ. ಆ ಥರ ಯಾವುದೂ ಇಲ್ಲ. ನೋಡು, ನಾವು ಸಮಾಜ ಇದಾದ್ಮೇಲೆ ಹುಟ್ಟಿದ ಮೇಲೆ ನಮಗೆ ನೋವು, ಸುಖ, ದುಃಖ ಎರಡೂ ಇರುತ್ತೆ. ಸೊ ಅದನ್ನು ನಾವು ಹೇಗೆ ಬರುತ್ತೋ ಹಾಗೆ ತಗೋಬೇಕು ಅಲ್ವಾ? ತುಂಬ ದುಃಖ ಆಗಲ್ವಾ? ಅಪ್ಪ ಅಮ್ಮ ಹೊರಗೆ ದುಃಖ ಆಗಲ್ವಾ ಅಲ್ವಾ? ದುಃಖ ಆಗುತ್ತೆ. ಆಮೇಲೆ ನಮ್ಮ ಯಜಮಾನ್ರು ಹೋದಾಗ ದುಃಖ ಆಗಲ್ವಾ? ತುಂಬ ದುಃಖ ಆಗುತ್ತೆ. ಅದೆಲ್ಲ ಎದುರಿಸಿ ಬದುಕೋದೇ ಅಲ್ವಾ ಲೈಫು. ಅವನು ಯಾಕೆ ಕಳ್ಸಿರೋದು ನಮ್ಮನ್ನ ಎಲ್ಲ ಹೋರಾಟ ಮಾಡ್ಬಿಟ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಅವನ ಮೇಲೆ ಭಾರ ಹಾಕ್ಬೇಕು. ಎಲ್ಲವನ್ನ ಅವನ ಮೇಲೆ ಭಾರ ಹಾಕ್ಬೇಕು. ಅವಾಗ ನನಗೆ ಇನ್ನೊಂದು ದುಃಖ ಆಗಿದ್ದು ಅಂತಂದ್ರೆ ನನ್ನ ಫೇಸು ಇದಾಗೋಗಿತ್ತು ಗೊತ್ತಾ ನಿಮಗೆ? ಅಲರ್ಜಿ ಆಗಿ ಸ್ವಲ್ಪ ಬ್ಲ್ಯಾಕಿಶ್, ಸ್ವಲ್ಪ ಅಲ್ಲ ತುಂಬಾ, ಇಲ್ಲಿವರೆಗೂ ಯಾಕಕ್ಕ ಆಗುತ್ತೆ? ಅದೇನು ಪಿಗ್ಮೆಂಟೇಷನ್ ಅಂತ ಅಂತಾರೆ. ಅದು ಆ ಸಮಯದಲ್ಲಿ ಅದು ಆಗಿರ್ಬೇಕು. ಆ ಥರ ಆಗಿ ನಾನು ಕಂಡುಹಿಡಿತಾನೆ ಇರಲಿಲ್ಲ. ಮೇಕಪ್ ಇಲ್ಲ ಅಂದ್ರೇನು, ಮೇಕಪ್ ಹಾಕೊಂಡ್ರೆ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೆ. ಮೇಕಪ್ ಇಲ್ಲ ಅಂದ್ರೆ ಗುರುತೇ ಹಿಡಿತಾ ಇರಲಿಲ್ಲ. ನಮ್ಮ ಯಜಮಾನ್ರು ಹೋಗಿ ಮಾರನೇ ದಿನ
ಎಲ್ಲ ನೋಡೋಕ್ಕೆ ಬರ್ತಾ ಇದ್ದಾರೆ. ನೋಡೋಕ್ಕೆ ಬರ್ತಾ ಇರ್ಬೇಕಾದ್ರೆ ಇದು ಏನಪ್ಪ ಅಂದರೆ ನನ್ನ ತಮ್ಮನ ಹೆಂಡತಿ ಅವಳು ಅಂದ್ಕೊಂಡು ಗಿಜಕ ಗಿಜಕ ಎಲ್ಲ ಬರ್ತಾ ಇದ್ದಾರೆ, ಹೇಳ್ರಿ ಮೇಕಪ್ ಹಾಕೊಳ್ರಿ ಅಂತಂದ್ರೆ ಯಾಕಂದರೆ ಗುರ್ತೇ ಹೇಳ್ತಾ ಇದ್ದೀವಲ್ಲ ಆ ಥರ. ಏನು ಮಾಡಿದ್ರಕ್ಕ? ಮೇಕಪ್ ಹಾಕೊಂಡು ಕೂತ್ಕೋತಾ ಇದ್ದೆ. ಆಮೇಲೆ ಅದು ತುಂಬ ಬೇಜಾರಾಗ್ತಾಯಿದೆ ಅವಾಗ. ತುಂಬಾ ಗಿಜಕ ಬನ್ನಿ ಹೇಳ್ರಿ ಯಾಕೆ ಅಂತಂದರೆ ಯಾರೋ ಬರ್ತಿದ್ದಾರೆ ನೋಡೋದಕ್ಕೆ, ಮೇಕಪ್ ಹಾಕೊಳ್ರಿ. ಸೊ ಇದೆಲ್ಲ ಹರ್ಡಲ್ಸ್, ಇದೆಲ್ಲ ನಮ್ಮ ದೇವರು ಶಾಪನೋ ಏನು ಆ ಥರ. ಬಟ್ ಒಂದಿನೂ ನಾನು ಶೂಟಿಂಗ್ ಇಲ್ಲದೆ ಇದ್ದಿಲ್ಲ ಗೊತ್ತಾ ಅವಾಗ. ಒಂದಿನೂ ಶೂಟಿಂಗ್ ಇಲ್ಲದೆ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ತುಂಬ ನೋವಾಗೋದು ಅಷ್ಟೇ. ಮತ್ತೆ ಹೇಗೋಯ್ತಕ್ಕ ಟ್ರೀಟ್ಮೆಂಟ್? ಲಕ್ಷ್ಮಿ ಅಂತ ಒಂದು ಆಯುರ್ವೇದಿಕ್ ಡಾಕ್ಟರ್, ನಮ್ಮ ಶ್ರೀನಾಥ್ ವಶಿಷ್ಠ ಇದ್ದಾರಲ್ಲ, ಅವ್ರ ಮಿಸ್ಸಸ್ ಹೇಳಿದ್ರು, ಇದ್ದಾರೆ ನಿಮ್ಮ ಮನೆ ಹತ್ರನೇ ಇದ್ದಾರೆ ಹೋಮಿಯೋಪತಿ ಡಾಕ್ಟ್ರು, ಅವ್ರಿಗೆ ತೋರಿಸಿ ಅಂತಂದ್ಬಿಟ್ಟು ಅವ್ರು 6 ತಿಂಗಳಲ್ಲೇ ವಾಸಿ ಮಾಡಬೇಕು. 17 ವರ್ಷ ಹಾಗೆ ಇದ್ದೆ ನಾನು. 17 ವರ್ಷ ಹಾಗೆ ಇದ್ದೆ ನಾನು. ಏನು ಔಷಧಿ ತಗೋತಾ ಇದ್ದ ಅಂದರೆ ಅವ್ರು ಹೇಳಿದವರು ಎಲ್ಲ ಆಯುರ್ವೇದಿಕ್ಕು ಅಲ್ಲೆಲ್ಲ ಹೋದರೆ 2 ಗಂಟೆಗೂ ಮುಖ ತೊಳಿಬೇಕು, ಅದೇನೋ ಕ್ರೀಮ್ ಹಚ್ಚಬೇಕು ಅಂತ. ನಾವು ಬೆಳಗ್ಗೆ ಹೋಗಿ ನಿಂತ್ಕೊಂಡ್ರೆ 9 ಗಂಟೆಯಲ್ಲಿ ಪದೇ ಮೇಕಪ್ ಹಾಕೋಕ್ಕಾಗತ್ತಾ, ಅದೆಲ್ಲ ಆಗ್ತಿರೋ ಕೆಲಸ ಅಂತ ಬಿಟ್ಬಿಟ್ಟಿದೆ. ಬಟ್ ಇವ್ರು 6 ತಿಂಗಳಲ್ಲಿ ಔಷಧಿ ಕೊಟ್ಬಿಟ್ಟು ಏನು ಕ್ರೀಮ್ ಏನು ಕೊಟ್ಟಿಲ್ಲ ಅವರು, ಬರೀ ಔಷಧಿ ಅಷ್ಟೇ. ಮತ್ತೆ ಅದೇ ಕಲರ್ ಎಲ್ಲ ಬರ್ತದೆ, ಗ್ರ್ಯಾಜುಯಲ್ ಆಗಿ ಬಂತು, ತಕ್ಷಣ ಬಂದಿಲ್ಲ, ಇಲ್ಲೆಲ್ಲ ಇನ್ನೂ ಗ್ರ್ಯಾಜುಯಲ್ ಆಗಿ ಹೋಗ್ತಾ ಇದೆ. ಇವಾಗ ಔಷಧಿ ಬಿಟ್ಬಿಟ್ಟೆ ನಾನು ತುಂಬ ಸೋಮವಾರ ಔಷಧಿ ತಗೊಳ್ಳೋದು, ಇನ್ನೂ ಬೇಗ ಹೋಗ್ತಿದ್ದೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಚಿಕನ್ ಗುನ್ನಿ ಆಗ್ಬಿಟ್ಟು ಆ ಸಮಯದಲ್ಲಿ ಅಪ್ಪ ರಾಮ, ಅದಂತೂ ಮೂಳೆಗಳು ನೋವು ಜಾಸ್ತಿ ಹೇಗೆ ಗೊತ್ತಾ, ಇವಾಗ್ಲೂ ಒಂದಿನ ನಾನು ಪುರ್ಸೊತ್ತಿಲ್ಲ. ಆ ಚಿಕನ್ ಗುನ್ಯ ಹೇಗಿದೆ ಅದನ್ನ ಎಂಜಾಯ್ ಮಾಡ್ಬೇಕು. ಎಸ್ ರೆಡಿ ಇದೆ, ಎಸ್ ಸರ್ ಅಂತ ಹಿಂಗೆ ಯಾರೋ ನೆಕ್ಸೋರು ಹಂಗೆ ಮಾಡ್ತಿದ್ದೆ ಗೊತ್ತಾ. ಆಮೇಲೆ ಏನು ಅಂದರೆ ಒಂದ್ಸಲಿ 6 ತಿಂಗಳು ಮುಂಚೆ ನಾನೇ ಬೇಕು ಅಂತ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ನಾನೇ ಬೇಕು ಅಂತ ಒಂದು ಡೈರೆಕ್ಟ್ರು ಆಯಿತು ನೀವು ಯಾವಾಗ ಡೇಟ್ ಕೊಡ್ತೀರೋ ಅವಾಗ ಮಾಡ್ತೀನಿ. ನಾನು ಇನ್ನು 6 ತಿಂಗಳಿಗೆ ನಾನು ಡೇಟ್ ಇಡೋದು, ಸರಿ ಆವಾಗಲೇ ಮಾಡ್ಕೊತೀನಿ. ನೋಡಿದ್ರೆ ಚಿಕನ್ ಗುನ್ಯ ಬಂದ್ಬಿಟ್ಟು ಅವಾಗ ಹೇಗೆ ಹೋಗದೆ ಇರಲಿ, ಆದರೂ ಹೋಗ್ಬಿಟ್ಟು ನಾನು ನೋಡಿದ್ದೇನೆ, ನಾನು ಕಾರಿಂದ ಇಳಿಯೋಕೆ ಆಗಲ್ವಲ್ಲ. ಅದನ್ನು ನೋಡಿದ್ದೇನೆ ಅವರೇ ಆಶ್ಚರ್ಯ ಪಟ್ಬಿಟ್ರು, ಅಯ್ಯೋ ಏನು ಮಾಡೋದು ಅಂತ. ಅಮ್ಮ ನೀವು ಹೋಗಿ ಸುಮ್ಮನೆ ಮಲ್ಕೊಂಬಿಡಿ, ನೀವು ನಾನು ಎಬ್ಬಿಸ್ತೀನಿ ಅಂತಂದ್ಬಿಟ್ಟು 3 ಗಂಟೆವರೆಗೂ, ಬೆಳಗ್ಗೆ 9 ಗಂಟೆಗೆ ಹೋದೆ, 3 ಗಂಟೆವರೆಗೂ ಏನೂ ಸೇರಲ್ಲ, ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಜ್ಯೂಸ್ ಕೂಡ ಕುಡಿಯೋಕ್ಕಾಗಲ್ಲ. ಆಮೇಲೆ ಆಯಿತು, ಆಮೇಲೆ ಏನಾದ್ರು ತಿಂತೀರಾ ಮಧ್ಯಾಹ್ನ ಎಬ್ಬಿಸ್ಬಿಟ್ಟು ತಿಂತೀರಾ ಅಂದರೂ ಇಲ್ಲ, ನನಗೊಂದು ಲೋಟ ಜ್ಯೂಸ್ ಕುಡಿಯುತ್ತೆ, ಮೂಸಂಬಿ ಜ್ಯೂಸ್ ಕುಡಿದೆ. ಆಮೇಲೆ ಆಯ್ತಮ್ಮ ನೀವು ಕೂತ್ಕೊಳ್ಳಿ, ಹಾಗೆ ನಾನು ಮೇಕಪ್ ಮನೆಯೆಲ್ಲನೂ ಹೇರ್ ಡ್ರೆಸ್ಸರ್ ಎಲ್ಲನೂ ಕಳಿಸ್ತೀನಿ ಅಂದ್ಬಿಟ್ಟು ಅವರೆಲ್ಲ ಕಳಿಸ್ಬಿಟ್ಟು ಅವ್ರು ಮೇಕಪ್ ಮಾಡ್ದೆ ಇದು. ಆಮೇಲೆ ಇವರು ಕ್ಯಾಮ್ರಾಮೆನ್ ಅವರು, ಒಳ್ಳೆ ಕ್ಯಾಮ್ರಾಮೆನ್ ಅವರು, ಲೈಟಿಂಗ್ ಎಲ್ಲ ಮಾಡ್ಕೊಂಡು, ಆಮೇಲೆ ಅದು ಏನು ಗೊತ್ತಲ್ಲ, ಈ ಅಡ್ವರ್ಟೈಸ್ಮೆಂಟ್ ಅಂತಂತಂದರೆ ಪದೇ ಮಾಡ್ತಾ ಇರಬೇಕು, ಒಂದೇ ಸಲ ಮಾಡೋ ಹಾಗಿಲ್ಲ. ಪದೇ ಕೂತ್ಕೊಂಡು ಇದನ್ನು ಉಪಯೋಗಿಸಿ ಅಂತ. ಆಮೇಲೆ ನಾನು ಮೇಕಪ್ ಹಾಕೊಂಡು ಬಂದಿದ್ದೇನೆ, ಅವರು ಅಮ್ಮ ನಿಮ್ಮ ಚಿಕನ್ ಗುನ್ಯ ಇದೆ ಅಂತ ಯಾರಮ್ಮ ಹೇಳ್ತಾರೆ ಅಂತ ಆ ಥರ ಅಷ್ಟು ಬ್ಯೂಟಿಫುಲ್ ಆಗಿ ಇದು ಮಾಡಿದ್ರು. ನೋವು ನಾವು ತೋರಿಸ್ಕೊಳಲ್ಲ ಕಲಾವಿದರಲ್ಲ, ಆ ಸಮಯದಲ್ಲಿ ಹೇಗೆ ಕೊಡ್ತಾನೋ ಅದು ಮಾಡಿಬಿಡ್ತೀವಿ. ಸೊ ಹಾಗಾಗಿ ಅದೊಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡ್ಬಿಟ್ರೆ ಅಲ್ವಾ ಎಲ್ಲ ಮರ್ತೋಗ್ತದೆ. ಅದೊಂದು ದೇವ್ರು ಕೊಟ್ಟವರ. ಇನ್ನೊಂದು ನಾನು ನೋಡಿದೆ ಅಕ್ಕ, ಉಮೇಶ್ ಅಣ್ಣ ಹೋಗೋಕ್ಕಿಂತ ಮುಂಚೆ ಅವ್ರು ತುಂಬಾ ನಗ್ಸಿದ್ರಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಗ್ನಗ್ತಾನೆ ಹೋದ್ರು ಪಾಪ ಅಲ್ಲ. ನೋಡು ನಮ್ಮ ಫಿಲಮ್ ರಿಲೀಸ್ GST ಅದಕ್ಕೆ ಬಂದರೆ ನಾವು ಈ ಕಡೆ ಇರ್ತೀವಿ, ಉಮೇಶನ್ನ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫಿಲಮ್ ಹಿಂದಿನ ದಿನ ಹೋಗ್ಬಿಟ್ಟು ಮಾತಾಡಿಸ್ದೆ. ಬಿಗ್ಸ ಏನಮ್ಮ ಮಾತಾಡೋಕ್ಕಾಗಲ್ಲ ಅಂತ ಆದರೂ ಆಮೇಲೆ ನೀರು ಬೇಕು ಅಂತಂದ್ರು. ಆಯಿತು ಅಂದ್ಬಿಟ್ಟು ಇದು ಇದಾಕಿದ್ರಲ್ಲ, ಆಕ್ಸಿಜನ್ ಹಾಕಿದ್ರಲ್ಲ, ಅದನ್ನು ತೆಗೆದುಬಿಟ್ಟು ಒಂದೇ ಒಂದು ಗುಟ್ಟಕ್ಕೆ ನೀರು ಹೋಗಿದ್ದು. ಆ ನೀರು ಕುಡಿಸಿದ್ರೆ ಅದನ್ನ ಮತ್ತೆ
ಕ್ಲೋಸ್ ಮಾಡ್ಬಿಟ್ರೆ, ಯಾಕಂದ್ರೆ ಹಿಂಗೆ ಬಂದ್ಬಿಡುತ್ತಲ್ಲ, ಹಂಗೆ ಬಂದ್ಬಿಟ್ಟು ಅಂದರೆ ಇದು ಬಾಯಿಲೇ ಇರುತ್ತೆ, ಹಿಂಗೆ ಮುಚ್ಕೊಂಡ್ಬಿಡುತ್ತಲ್ಲ. ಅವಾಗ ಅದನ್ನೇ ಗುರ್ತಿಸ್ಕೊಂಡು ಅದು ಎಷ್ಟು ಕಷ್ಟಪಟ್ಟರು ಅವ್ರ ಪಾಪ. ನೋಡು ದೇವರೇ, ಬೇಗ ಅವ್ರಿಗೆ ಒಂದು ಮುಕ್ತಿ ಕೊಡಪ್ಪ ಅಂತಾನೇ ನಾನು ಕೇಳ್ಕೊತಾ ಇದ್ದೆ ಉಮೇಶನನ್ನು. ಪಾಪ ಒಂದು 2 ತಿಂಗಳಂದ್ರೆ ಸಫರ್ ಮಾಡಿದ್ರು ಅವರು, ಸಫರ್ ಮಾಡಿದ್ರು. ಬಟ್ ಏನು ಅಂದರೆ ಆ ಥರ ಒಂದು ಪೇಷಂಟ್ಗೆ ಹೋಗ್ತಾನೆ ಅಂತ ಗೊತ್ತಿದ್ರೆ ಅವ್ರಿಗೆ ತುಂಬ ನೋವು ಎಲ್ಲ ಪಡೋ ಹಾಗೆ ಮಾಡಲ್ಲ. ಪೇನ್ ಕಿಲ್ಲರು ಏನೋ ಔಷಧಿ ಇದೆ, ಅದನ್ನು ನಿದ್ದೆ ಮಾತ್ರೆ ಆ ಥರ ಅವ್ರಿಗೆ ಪೇನ್ ಇಲ್ಲದೇ ಇರೋ ಹಾಗೆ ನೋಡ್ಕೊಂಡು ಒಂದು ಪ್ರಶಾಂತವಾಗಿ ಹೋಗೋ ಹಾಗೆ ಮಾಡ್ತಾರಕ್ಕ. ಕ್ಯಾನ್ಸರು, ಏಡ್ಸ್ ಪೇಷಂಟ್ಗೆ ಹಾಗೆ ಮಾಡ್ತಾರೆ. ಸೊ ಹಾಗೆ ಮಾಡಿ ಆ ಡಾಕ್ಟ್ರುಗಳಿಗೆ ಎಲ್ಲರಿಗೂ ನಾನು ಲೋಕೇಶ್ ಅಂತ ಅಂದ್ಬಿಟ್ಟು ಇವರು ಡೈರೆಕ್ಟರ್ ಅವರು, ಮತ್ತು ಸುರೇಶ್ ಬಾಬು, ಮಹಾಂತೇಶ್, ಯದುರಾಜು, ಹೇಮಂತ್ ಅಂತ ಅವರೆಲ್ಲ ನೋಡ್ಕೊತಾ ಇದ್ದಾರೆ ಆತ. ಮತ್ತು ಅಲ್ಲಿ ಸಿಬ್ಬಂದಿ ವರ್ಗಗಳು, ಅಲ್ಲಿರೋರು ನರ್ಸಸ್ಸು, ನರ್ಸು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಗೊತ್ತಾ. ಒಬ್ಬ ಕಲಾವಿದರಿಗೆ ಅದು 900 ಚಿತ್ರ ಮಾಡಿದಂಥ ಕಲಾವಿದ ಇವರು. ಎಷ್ಟು ಸೆಟ್ಲ್ ಆಗ್ಬೋದಾಗಿತ್ತಲ್ವಾ ಅಲ್ವಾ? ಅದೇನೋ ಅಪ್ಪ ಅದು ಆಗೋಕೆ ಆಗಲೇ ಇಲ್ಲ ಅವ್ರಿಗೆ, ಕೊನೆಯವರೆಗೂ ಆಗಲಿಲ್ಲ. ಇದ್ದಿದ್ದು 3 ಜನ ಅವರೇನೋ ನಮ್ಮ ಹಾಗೆ ಅದು ತಿನ್ಬೇಕು ಇದು ತಿನ್ಬೇಕು ಆ ಥರನೂ ಇಲ್ಲ. ಸಾರು ಅಂದರೆ ಮುಗ್ದೇ ಹೋಯ್ತು ಅವ್ರ ಕತೆ. ಅನ್ನ ಸಾರು ಒಂದು ನೆಶೆ ಡಬ್ಬಿ ಪ್ಯೂರ್ ಅಂತ ಅಷ್ಟೇ ಮಾಡೋರು. ಅದೊಂದು ಅದು ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಖರ್ಚು ಅಂತ ಏನೂ ಇರಲಿಲ್ಲ. ಅದು ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಬಟ್ ದೇವರನ್ನ ಹಿಂಸೆ ಮಾಡಿ, ಜೀವನನೇ ಹಿಂಸೆ ಮಾಡಿ ಕಳಿಸಿದ್ದಾನೆ. ಕಷ್ಟಪಡೋಕೆ ಹೋಗುವಂತ ಅಲ್ಲ. ಚಿಕ್ಕ ಮಗುವಿಂದ ಏನು ಚೆನ್ನಾಗಿ ಆ್ಯಕ್ಟ್ ಮಾಡೋದು. ಆಮೇಲೆ ಯಾವ ಅಂಗಚೇಷ್ಟೇ ಇರಲಿಲ್ಲ. ಒಂಥರ ಮುಖ ಕೆಟ್ಟದಾಗ ಮಾಡ್ಕೊಂಡು ಕಾಮಿಡಿ ಅಂತಂದರೆ ಮಾಡ್ತಾರಲ್ಲ, ಅಂತ ಅಂದ್ಕೊಂಡೆಲ್ಲ ಮಾಡ್ತಾರಲ್ವ, ಆ ಥರ ಏನೂ ಇಲ್ಲ. ಅವ್ರು ಮಾತಾಡೋದ್ರಲ್ಲೇ ಅಲ್ವಾ, ಅವ್ರು ಮಾತಾಡಿದ್ರೆ ಪಾತ್ರ ಮಾಡಿರೋದು. ಅವಾಗ ನೀವು ಒಂದು ಹಾಡು ಹೇಳಿದ್ರಲ್ಲಕ್ಕ ಅಲ್ಲಿ ಹಾಸ್ಪಿಟ್ಲಲ್ಲಿ, ನೀವು ಹಾಡು ಹೇಳಿದ ತಕ್ಷಣ ರಿಪೀಟ್ ಅವ್ರ ಹಾಡು ಹೆಂಗ್ ಹೇಳಿದ್ರು ನೋಡಿ, ಹಂಗಂದ ತಕ್ಷಣ ನಕ್ಬಿಟ್ರಿ ನೀವು, ನಗು ಬಂದ್ಬಿಡುತ್ತೆ. ಅದು ಅವ್ರಿಗೆ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಾ, ನಂಗೆ ಏನಾಗಿದೆ ಇಷ್ಟು. ಇವಾಗ ನಮಗೆ ಗೊತ್ತಿದ್ರೆ, ಇವಾಗ ನಮ್ಗೆ ಇಂಥ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ನಾವು ಅವಾಗಲೇ ಸೊರ್ಗೋಗ್ಬಿಡ್ತೀವಿ. ಹೌದು, ಅವ್ರಿಗೆ ಗೊತ್ತಿಲ್ಲ. ನಾನು ಇಷ್ಟು ಅಯ್ಯೋ ಏನು ಬಿಡಮ್ಮ ಗಿರ್ಜಾ, ಯಾಕೆಲ್ಲ ಎಷ್ಟು ಬೇಜಾರು ಮಾಡ್ಕೊತೀರಾ, 1-2 ತಿಂಗಳು ಆಪ್ರೇಷನ್ ಆದಮೇಲೆ 1-2 ತಿಂಗಳು ಸುಧಾರಿಸ್ಕೋಬೇಕಾಗುತ್ತೆ, ಆಮೇಲೆ ಮತ್ತೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂದರು. ಅಯ್ಯೋ ಅದು ಕೇಳಿದಾಗ ಎಷ್ಟು ಸಂಕಟ ಆಗೋದು ಗೊತ್ತಾ. ಏನಾಗಿದೆ, ಅವ್ರು ಬದುಕೋದೇ ಇಲ್ಲ ಅಂತ ನಮಗೆ ಗೊತ್ತು. ಅವ್ರಿಗೆ ಏನಪ್ಪ ಆಗತ್ತೆ ಇದು, ದೇವ್ರೆ ಹೀಗೆ ಮಾಡಬಾರ್ದಾಗಿತ್ತು ನೀನು ಅಂತ ದೇವರನ್ನೇ ನಾನು ಬೈಕೊಂಡಿದ್ದಮ್ಮ, ಬೇರೆ ಯಾರನ್ನೂ ಬೈಕೊಂಡಿಲ್ಲ. ಬಟ್ ಅಂತ ಒಂದು ಹಾಸ್ಯ ಕಲಾವಿದರಿಗೆ ಆ ನೋವು ಇದ್ದೇ ಇರುತ್ತೆ ಯಾವಾಗ. ಬಟ್ ಯಾಕಕ್ಕ ಹಾಸ್ಯ ಕಲಾವಿದರಿಗೆ ಅದೊಂದು ಶಾಪ, ಅದು ಎಲ್ಲರನ್ನೂ ನಗಿಸ್ತಾರಮ್ಮ, ಅದೇ ದೇವ್ರ ಕೊಟ್ಟಿಗೆ ಶಾಪ. ಅದೇ ಅದಕ್ಕೆ ನನ್ನ ಎಕ್ಸಾಂಪಲ್ ಹೇಳ್ಕೊಂಡು ಕೇಳ್ತಾ ಇದ್ದೀನಿ. ನನ್ನನ್ನು ಎಷ್ಟು ಒಂದು ನಾನು ಹೇಳ್ತಾ ಇದ್ದೆ, ಜಿ ಟಿವಿಲಿ ನನಗೆ ಹಾಸ್ಯ ಪಾತ್ರಕ್ಕೆ ನನಗೆ ಒಂದು ಅವಾರ್ಡ್ ಕೊಟ್ಟರು. ಯಾವಾಗಲೇ ನಾನು ಹಾಸ್ಯ ಪಾತ್ರ ಮಾಡಿದ್ದೀನಿ ಅಂತಂದ್ಬಿಟ್ಟು ಎಷ್ಟು ಒಂದು ಅದೇ ಹೇಳ್ತಿದ್ದೆ. ಜೊತೆಲಿಂದ ಹಿಂದೆ ಬಂದಿತ್ತು, ಅದರಲ್ಲಿ 4 ಹೆಣ್ಮಕ್ಳು, ಗಂಡ ಓಡೋಗ್ಬಿಟ್ಟಿರ್ತಾರೆ, ಇವಳು ಐರನ್ ಮಾಡಿ ಬದುಕೋಳು ಆಯ್ತಾ. ಸೊ ಐರನ್ ಮಾಡಿ ಬದುಕಳು, ಆ ಮಕ್ಕಳನ್ನ ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆಲ್ಲ ಒಂದೊಂದು ಲೈಫ್ ಸೆಟ್ಲ್ ಮಾಡಬೇಕು ಅಂತ, ಒಂದು ಮದುವೆ ಮಾಡಬೇಕು, ಮಗಳಿಗೆ ದೊಡ್ಡವಳಿಗೆ ಮದುವೆ ಮಾಡಬೇಕು ಅಂತ ಚೀಟಿ ಹಾಕಿರ್ತಾಳೆ. ಆ ಚೀಟಿ ಹಣ ತೊಗೊಂಬರ್ತೀನಿ, ನಾವು ಒಂದು 3 ಲಕ್ಷ ನನ್ನ ಮಗಳ ಮದುವೆ ಜೋರಾಗಿ ಮಾಡ್ತೀವಿ ಅನ್ನೋ ಒಂದು ಐರನ್ ಮಾಡೋಳು ಇನ್ನೆಷ್ಟು ಸಂಪಾದನೆ ಮಾಡಿರೋಕ್ಕೆ ಸಾಧ್ಯ ಅಂತ ತೊಗೊಂಬಂದ್ರೆ ಅವಳು ಇನ್ಯಾರೋ ಹಣ ಎತ್ಕೊಂಡು ಓಡೇ ಹೋಗ್ಬಿಟ್ಟಿದ್ದೆ. ಅದು ಅವಾಗ ಅಲ್ಲಿ ಬಿದ್ದು ಒದ್ದಾಡಿ ಎಲ್ಲ ಎಷ್ಟು ಗೋಳಾಡ್ಕೊಂಡು ಎಲ್ಲ ಮಾಡಿದ್ರೆ ಹಾಸ್ಯ ನಟಿ ಅಂತ ಅಂದ್ಬಿಟ್ಟು ಯಾರೇ ಹೇಳಿದ್ದು ಹಾಸ್ಯ ನಟಿ ಅಂತ. ಒಟ್ಟಿನಲ್ಲಿ ಹಾಸ್ಯ ನಟಿ ಅಂತ ಬಿರುದು ಸಿಕ್ತು ನಿಮಗೆ. ಹಂಗೆ ಅಂದರೆ ನಾನು ಬಟ್ ಇದೆ ಅಕ್ಕ, ನಿಮ್ಮ ಮಾತಲ್ಲೇ ಕಾಮಿಡಿ ಇದೆ, ಸಖತ್ ನೀವು ನಗಿಸ್ತೀರಾ, ಅದು ಮಾತ್ರ ಸತ್ಯ. ಆಮೇಲೆ ಯಾರು ನಿಮ್ಮ ಹತ್ರ ಕೂತ್ಕೊಳ್ಳೋರು ಸುಮ್ಮನೆ ಕಣ್ಣೀರು ಹಾಕಂತೂ ಹೋಗಲ್ಲ, ಮತ್ತೆ ಸೀರಿಯಸ್ ಆಗಿ ಕೂತ್ಕೊಳ್ಳೋದು ಬಿಡ, ಖಂಡಿತಿಲ್ಲ. ನೀವು ನಗಿಸ್ತಾರೆ ಇರ್ತೀರಪ್ಪ, ಏನಾದ್ರೂ ಒಂದು ಮಾತು ಹೇಳಿ. ಏನು ಸುಮ್ಮನೆ ಕೂತಿದ್ರೆ ಗಲಾಟೆನೇ ಇಲ್ಲ ಹೇಳ್ತಾರೆ. ಅಕ್ಕ ನಿಮ್ಗೆ ಊಟದಲ್ಲಿ ತುಂಬಾ ಇಷ್ಟವಾದ ಊಟ ಏನಕ್ಕ? ನಂಗೆ ಅನ್ನ ಸಾರು. ಅನ್ನ ಸಾರು, ಮುದ್ದೆ. ಅದೇ ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಅದು ಇಷ್ಟ ಆಗುತ್ತೆ. ಮುದ್ದೆ ಇಷ್ಟನಾ?
ಮುದ್ದೆನೂ ಇಷ್ಟ. ಇವಾಗೆಲ್ಲ ತಿನ್ಲೇಬೇಕಲ್ಲಮ್ಮ, ಡಯಾಬಿಟಿಸ್ಗೆ. ಮುದ್ದೆ ಚಪಾತಿ ಬಟ್ ಚಪಾತಿ ನಂಗೆ ಇಷ್ಟ ಇಲ್ಲದೆ ಇರೋದು ಚಪಾತಿ. ಇಷ್ಟ ಇಲ್ಲ. ರಾತ್ರಿನೂ ಮುದ್ದೆ ತಿನ್ನೋದ್ರೆ ತಿಂತೀನಿ. ಅಂದರೆ ಚಪಾತಿ ಅಂದರೆ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೇಲಿ ಈಗ ಅಡುಗೆಗೆ ಬಂದಿರೋಳು ತುಂಬ ಚೆನ್ನಾಗಿ ಚಪಾತಿ ಮಾಡ್ತಾಳೆ. ಅಡುಗೆ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಚಪಾತಿ ಅಂದರೆ ಅವ್ಳು ಮಾಡೋದು ತಿನ್ಬೇಕು ಅನ್ಸುತ್ತೆ. ಓಕೆ. ಖುಷಿಯಾಗಿ ತಿನ್ಬೇಕು ಅಂತ ನೀವೆಲ್ಲ ಎಷ್ಟು ಮೆತ್ತಗೆ ಸಾಫ್ಟಾಗಿ ಮಾಡ್ತೀರಲ್ವಾ, ಅದು ಆ ಥರ ಇಷ್ಟ ಆಗುತ್ತೆ. ಯಾವಾಗಲಾದ್ರೂ ಒಂದ್ಸಲಿ ಅವಳ ಹತ್ರ ಇಟ್ಕೊಂಡು ಮಾಡಿಸ್ಕೊಂಡು. ಇವತ್ತು ಕೂಡ ಚಪಾತಿ ತಿಂದೆ ನಾನು. ಮುದ್ದೆ ತುಂಬ ಇಷ್ಟ. ಸೃಜನಿಗೆ ಏನು ಇಷ್ಟ ತುಂಬ? ಅವನಿಗೆ ಚಿಕನ್ನು, ಮಟನ್ನು. ಅದೆಲ್ಲ ಮಟನ್ ಮಾತ್ರ ವಾರಕ್ಕೆ ಒಂದೇ ಸಲ ಕೊಡೋದು, ಮಾಡೋದೇ ಇಲ್ಲ ಮಧ್ಯದಲ್ಲಿ. ಹೌದಾ? ಈಗ ಮಟನ್ ತುಂಬ ಇದ್ದಲ್ಲಮ್ಮ ಇವಾಗ, ಅದಕ್ಕೇನು ಇದು ಇಂಜೆಕ್ಷನ್ ಕೊಟ್ಟು ತಾನೆ. ಅದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅವ್ನ ಮಕ್ಕಳಿಗೆ ಎಲ್ಲರಿಗೂ ಚಿಕನ್ ಪ್ರಿಯರು, ಆಮೇಲೆ ಫ್ರಾನ್ಸ್ ಫಿಶ್ ಅದೆಲ್ಲ ಇಷ್ಟ ಅಲ್ಲ. ನಾನ್ ವೆಜ್ ನಿಮಗೂ ಇಷ್ಟ ನಾನ್ ವೆಜ್? ಇಲ್ಲ, ಇವಾಗಿಲ್ಲ. ಮುಂಚೆ ತಿಂತಿದ್ದೆ, ಇಲ್ಲ ಅಂತಲ್ಲ, ಇವಾಗೇನ ಕಮ್ಮಿ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಹೆಂಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಖುಷಿ ಆಯ್ತು ಅಕ್ಕ ನಿಮ್ಮ ಒಂಥರ ಬೇರೆ ತರನೇ ಇದು ಮಾಡ್ತೆ ನೀನು. ನೀವು ಎಲ್ಲಿಂದ ಬಂದ್ರಿ, ಹೇಗ್ ಬಂದ್ರಿ, ಅದು ಎಲ್ಲ ಇಲ್ಲದೆ ಸುಮ್ಮನೆ ಸಹಜ. ಹೌದಕ್ಕ, ಹೌದು. ಅಷ್ಟೇ ಬೇಕಾಗಿದ್ದು ನನಗೆ. 3 ವರ್ಷ ಹಿಂದೆನೂ ಅದೇ ಬೇಕಾಗಿದ್ದು, ಇನ್ನೇನಿಲ್ಲ. ಯಾಕೆ ಅಲ್ವಾ, ಅದೇ ಅದು ಟೈಮ್ ಆಗಿ ಬರ್ಬೇಕಕ್ಕ, ಅಷ್ಟೇ. ನಾವು ಸೇರ್ಬೇಕಾಗಿದ್ದು ತುಂಬಾ. ನಾವು ಬರೀ ಫಂಕ್ಷನ್ ಅಲ್ಲಿ ನೋಡ್ತಾ ಇದ್ವಿ. ನಿಮ್ಮನೆ ನಾನು ಬರ್ತಾ ಇರೋದು 3ನೇ ಸಲ ಅಕ್ಕ, ಇದು 3rd ಟೈಮ್. ಸ್ಟಾರ್ಟಿಂಗ್ ಮನೆ ಕಟ್ಟಿದಾಗ ಅವಾಗ ಬಿಗಿನಿಂಗು, ಅದಾದ್ಮೇಲೆ ಒಂದ್ಸಲ ಮತ್ತೆ ಇನ್ನೊಂದ್ಸಲ ಬಂದೆ. ಸೃಜನ್ ಮದುವೆ ಆದ್ಮೇಲೆ ಒಂದ್ಸಲ ಬಂದೆ, ಇವಾಗ ಒಂದ್ಸಲ ಬಂದಿದ್ದೆ. ವರ್ಷ ನೀನು ಕಾಯಿಸಿದ್ದೀನಿ. ಏನೋ ಪ್ರಾಬ್ಲಮ್ ಮತ್ತೆ ಹೋಗೋದು ಯಾವ್ದಕ್ಕೋ ಇಷ್ಟೊಂದು ಜನ ಕೊಟ್ಟಿದ್ದೀನಿ. ಈ ಸಲ ರೇಖಾದಾಸ ಕೊಟ್ಬಿಟ್ಟೇನೆ ನಾನು ಬೇರೆಯವ್ರಿಗೆ ಕೊಡೋದು ಅಂತ ಅನ್ಕೊಂಡು ನಾನು ಹೇಳಿದ್ನಲ್ಲ, 3ನೇ ತಾರೀಕು ಬಂದ್ಬಿಡು ಅಂತ. ಆಮೇಲೆ ನೋಡಿದ್ರೆ 3ನೇ ತಾರೀಕು ಹೇಳಿದ್ದೀನಿ, ಹೋಗೋ ನಾಳೆ 3ನೇ ತಾರೀಕು. ನೋಡಿದ್ರೆ ಇವತ್ತೇ ಇವತ್ತೆಲ್ಲಾರು ಹೊಟ್ಟೋಗಿದ್ರೆ ಏನ್ ಗತಿ ಅಲ್ವಾ? ಹೊಟ್ಟೋಗಿದ್ರೆ ನೀನ್ ಬಂದು ಬೈಕೋತಿದ್ದ ನನ್ನ. ಬೈಕೊಳಲ್ಲ, ಹಂಗೇನಿಲ್ಲ ಅಕ್ಕ. ಇವತ್ತು ಕೈ ಕೊಟ್ರು ಅನ್ಕೋತಿದ್ದೆ ಹಿಂಗ್ ಮಾಡಿದ್ರು ಅಂತ ಗೊತ್ತಿದೆ. ನೋಡು, ನಿಮ್ ಬಂದಿನ ನಮ್ಮ ಮಲ್ಲಿಗೆ ಮಾಸಾರ ಮಾಡಿದೀವಿ, ಮಾಡ್ತೀನಿ ನಾನೀಗ, ನೀನ್ ತೋರಿಸ್ತೀನಿ. ಹಾಕ ನೀವೇ ಮಾಡಿ ಹೋಗ್ಬೇಕು. ವಯಸ್ಸಲ್ಲಿ ಹೇಗಿರುತ್ತಾರಪ್ಪ ಅಂತ. ಅಕ್ಕ ಕೈ ಮಸಾಜ್ ಮಾಡ್ತಿದ್ದಾರೆ ನೋಡಿ, ರುಬ್ಕಲಲ್ಲಿ ರುಬ್ತಿದ್ದಾರೆ. ಇದೇ ನಿಂಗೆ ಹೆಚ್ಚು ರುಚಿ ಬಂದ್ಬಿಡುತ್ತೆ. ಇದಕ್ಕ ಅದು ಇನ್ನೂ ಪೀಸ್ ಹಾಕ್ಬೇಕು ಅಂತನಾ? ಹೌದು, ಇದು ಮಸಾಲೆ, ಉಪ್ಪು ಎಲ್ಲ ಹಾಕಿ ರುಬ್ಬೋದು. ನೋಡಿ, ಏನಾದರೂ ಮಾಡು ಅಂತಿದ್ದಾರೆ. ನೋಡು, ಏನೋ ಒಂದು ಸಿಕ್ತು. ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಅವರು ಶ್ರೀದೇವಿ ಇವಾಗ ಮಾಡಿಸ್ತೇನೆ ನಿನ್ಗೆ ಇರೋ ಊಟಕ್ಕೆ. ಇಡ್ಲಿ ಇದೇನೆ, ಅದೇ ಕೊಡಿ. ಅವರು ಚಪಾತಿ ಚೆನ್ನಾಗಿರುತ್ತೆ ಅದರಲ್ಲಿ. ಎಷ್ಟೊತ್ತು ಮಾಡ್ಬೇಕಕ್ಕ ಇದು? ನಮ್ಗೆ ಗೊತ್ತಾಗುತ್ತಲ್ಲ, ರುಬ್ಬೇಕು. ಇನ್ನೂ ಚೂರು ಆಗ್ಬೇಕಕ್ಕ. ನನಗೊಂದು ಪಾತ್ರ ಕೊಡಬೇಕಾಗಿತ್ತು ನಿಮ್ಮ ಸಿನಿಮಾದಲ್ಲಿ. ಇಲ್ಲ, ಆ ಥರ ಯಾವುದು ಇರಲಿಲ್ಲಲ್ಲ. ಎಲ್ಲ ಹೇಳ್ತಿದ್ರು ನನ್ನ ಮಗಳಿಗೆ, ಅಯ್ಯೋ ಮೇಡಮ್ ನೀವೇ ಇಲ್ಲ ನಿಮ್ಮ ಪಿಕ್ಚರಲ್ಲಿ ಅಂತ ಅಂದ್ಬಿಟ್ಟು. ಅವಳು ನನ್ನ ಮಗ ತಗೊಳ್ಳೋದೇ ಇಲ್ಲ. ಆ ಥರ ಇದ್ದರೆ ಮಾತ್ರ ಕರೀತಾರೆ. ನಮ್ಮನ್ನು ಅಷ್ಟೇ ತಾರನ್ನೇ ಕೊಡೋದು ಅಮ್ಮನ ಪಾಟಿಗೆ. ಇದರಲ್ಲಿ ಅಮ್ಮ ಇವಳು ವಿನಿಯ ಪ್ರಸಾದ್. ಯಾವಾಗಲೂ ನಾನೇ ಮಾಡ್ಬೋದಾಯ್ತಿಪ್ಪ ಅಂತ ಹೇಳ್ತಿದ್ದೆ. ನನಗೆ ಸೂಟ್ ಆದರೆ ಕೊಡ್ತಾನೆ. ಸಣ್ಣ ಬಿಟ್ಟಿದಾರಲ್ಲ. ಅದೇ ಇದು ಇದಪ್ಪ ಟೆನ್ಷನ್. ಇವಾಗ ಆಯ್ತಾ? ಇದೆಲ್ಲ ಈರುಳ್ಳಿ ಇಷ್ಟೇನೆ. ಈರುಳ್ಳಿ ಇದು ಚಿಕ್ಕದಿದೆ ಸರಿ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ನಾ? ಜಿಬ್ಬೆ ಥರ ಆಯ್ತಾ? ಇಲ್ಲ, ನೀವು ಚೆನ್ನಾಗಿ ಕಾಣಲ್ಲ ಅಂದರೆ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಬೇಕಕ್ಕ ಕೈ ಮೇಲೆ. ಹೌದು.
ಅಂದ್ರೆ ಈರುಳ್ಳಿ ನೀರು ಬಿಡುತ್ತಲ್ಲ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಲ್ಲಕ್ಕ ಇದು ಈರುಳ್ಳಿ ನೀರು ಬಿಡುತ್ತಲ್ಲ. ಹೌದು ಬಿಡುತ್ತೆ, ಎಲ್ಲ ಬಿಡುತ್ತೆ. ಹಾಂ, ಅದಕ್ಕೆ ನಾವು ಒಂದು ಐಡಿಯಾ ಇಟ್ಕೊಂಡು ಹಂಗೆ. ಹಾಂ ಹಾಂ ಹಾಂ. ಅದನ್ನು ಫಸ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು. ಅಲ್ಲಾಡಿಸ್ಬಾರ್ದು, ಕೈ ಆಡಿಸ್ಬಾರ್ದು, ಏನು ಮಾಡಬಾರ್ದು. ಅದ್ರ ಪಾಡಿಗೆ ಆ ನೀರೆಲ್ಲ ಅದರಲ್ಲೂ ಬರುತ್ತೆ, ನೀರು ಇದರಲ್ಲೂ ಬರುತ್ತೆ, ಎಲ್ಲ ನೀರೆಲ್ಲ ಇದಾದ್ಮೇಲೆ ಸೋಕ್ಸ್ಬಿಡ್ಬೇಕು. ಆಮೇಲೆ ಇಲ್ಲ ಅದೇ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮಸಾಲೆ ಹಾಕೋದು. ಕಡಲೆಪಾಕು ಹಾಕ್ಬೇಕು. ಇಲ್ಲ ಅದಕ್ಕೆ ಅದು ಯಾಕೆ ಅಂದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಆಗಲಿ ಅಂತಾರೆ, ಜಾಸ್ತಿ ಇಲ್ಲಾಂದರೆ ಬೇಡ. ನಾನು ಹಾಕೋದು ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿಲ್ಲ. ಓಕೆ, ರುಚಿನೂ ಕೂಡ ಕಡಲೆಪಪ್ಪು ಹಾಕಿದ್ರೆ ಅದು ಒಂಥರ ವಡೆ ಗಟ್ಟಿ ಥರ ವಡೆ ಥರ. ಅರಿಶಿನ ಹಾಕ್ತೇನೆ, ಹಾಕ್ಬೇಕು. 75ಕ್ಕೆ ಕುತ್ಕೊಂಡು ರುಬ್ತಾ ಇರ್ತಾರ ಅಜ್ಜಿ, ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಮಕ್ಕಳು. ಅಕ್ಕ ಇವಾಗ ಈರುಳ್ಳಿ ಹಾಕಿದ್ರಲ್ಲ, ಅದನ್ನ ನೀರು ಬಿಟ್ಕೊಳ್ಳಲ್ವ ಅಕ್ಕ ಜಾಸ್ತಿ ರುಬ್ಬಿದ್ರೆ? ನೀರು ಬಿಟ್ಕೊಳ್ತೀನ, ಬಿಟ್ಕೊಂಡು ಏನು ಮಾಡಬೇಕು? ಮುರಿಯಲ್ವಾ? ಮುರಿಯಲ್ಲ, ತೋರಿಸ್ತೀನಿ ನಾನು ನಿಮಗೆ ಹೇಗೆ. ಕಡಲೆಪಪ್ಪು ಹಾಕಲ್ಲ? ಇಲ್ಲ ಅದೆಲ್ಲ ಹಾಕೋದು ಹೆಚ್ಚಾಗಲಿ ಅಂತ. ಕಡಲೆಪಪ್ಪು ಹಾಕಿದ್ರೆ ಏನಾಗುತ್ತೆ, ಸಪ್ಪೆ ಆಗಿಬಿಡುತ್ತೆ. ಸಪ್ಪೆ ಆಗಿಬಿಡುತ್ತೆ ಯಾಕೆಂದರೆ ಇವಾಗ ತುಂಬ ಜನ ಇರ್ತಾರೆ, ಒದಗಲ್ಲ, ಸಾಕಾಗಲ್ಲ ಉಂಡೆ ಅಂತಂದರೆ ಕಡಲೆಪಪ್ಪು ಹಾಕಿ ಅದೆಲ್ಲ ಹಾಕ್ತಾರೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಸಬ್ಸಿಗೆ ಸೊಪ್ಪು ಅಂತೀವಲ್ಲ, ಸಬ್ಬಸಿಗೆ ಹಾಕ್ತಾರೆ. ಹೌದು, ಹಾಕ್ತಾರೆ. ರುಚಿಗೆ ಹಾಕೋದಾ? ಹಾಕ್ತಾರೆ. ನಾನು ಅದೇನೂ ಹಾಕಲ್ಲ, ಹಾಗೆ ಮಾಡ್ತೀನಿ. ಆವಾಗ ಇದು ಬೇರೆ ಥರ ರುಚಿ ಬರುತ್ತೆ, ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೀವು ಹಾಕಿರೋದು ಬರೀ ಕೈಮಾ ಮತ್ತು ಈರುಳ್ಳಿ ಮಸಾಲೆ, ಈರುಳ್ಳಿ, ಉಪ್ಪು, ಮಸಾಲೆ. ಈಗಲೂ ಅಷ್ಟೇ ಶಕ್ತಿ ಇದೆಯಲ್ಲಕ್ಕ, ಎಷ್ಟು ಚೆನ್ನಾಗಿ ರುಬ್ತಾ ಇದೆಯಲ್ಲಕ್ಕ. ಒಂಚೂರು ಸುಸ್ತಾಗ್ತೀನಲ್ಲ ಕೈ. ಸುಸ್ತಾಗುತ್ತೆ, ಇದಕ್ಕೆಲ್ಲ ಸುಸ್ತಾಗುತ್ತಾ? ಹೌದಾ? ಏನಪ್ಪ, ನಮಗೆಲ್ಲ ಕೆಲಸ ಮಾಡಬೇಕಾದ್ರೆ ಇವಾಗ ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಇರುತ್ತಲ್ಲ, ಸೊ ಹಾಗಾಗಿ ನಮಗೆ ಸುಸ್ತಾಗಲ್ಲ. ಅಯ್ಯೋ ಇದೆ, ನಾವು ಸುಮ್ಮನೆ ಕೂತಿರ್ಬೇಕಾದ್ರೆ ಮಾಡೋದೇ, ಯಾವಾಗ ಯಾರು ಮಾಡ್ತಾರೆ ಅಂತ. ಅಕ್ಕ, ಯಾವ ಅಡುಗೆ ನಿಮಗೆ ಮಾಡೋಕ್ಕೆ ತುಂಬ ಇಷ್ಟ? ಎಲ್ಲನೂ ನಾನು ಚೆನ್ನಾಗಿ ಮಾಡ್ತೀನಪ್ಪ, ಎಲ್ಲ ಅಡುಗೆ. ಬೇಳೆ ಸಾರು, ತಿಳಿ ಸಾರು. ನಿಮ್ಮ ಫೇವ್ರೆಟ್? ಫೇವ್ರೆಟ್ ಅಂತ ಯಾವುದೂ ಇಲ್ಲ, ಒಂದು ಇಲ್ಲ, ಒಂದು ಯಾವುದಾದ್ರು ಒಂದಾದ್ರೂ ಇರುತ್ತಲ್ಲ. ಅಣ್ಣನಿಗೆ ಏನು ಮಾಡ್ಕೊಡ್ತಿದ್ರಿ ತುಂಬ ಫೇವ್ರೆಟ್? ಇದೆ ಇದೆ ಇಷ್ಟನಾ? ತಲೆ ಮಾಂಸ, ರವಿಚಂದ್ರನ್ ಫಿಲಮಲ್ಲಿ ಮಾಡ್ಕೊಂಡು ತಂದಿದ್ರೆ ಅದೊಂದು. ರವಿಗೆ ಈ ತಲೆ ಮಾಂಸ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಅಣ್ಣವ್ರಿಗೆ ತುಂಬ ಇಷ್ಟ. ಅಣ್ಣವ್ರಿಗೆ ಇಷ್ಟ ಕೈಮಾ ಮತ್ತು ತಲೆ ಮಾಂಸ. ಕೆಲಸ ಚೆನ್ನಾಗಿ ಮಾಡ್ತಾರೆ. ಅಣ್ಣನೂ ಮಾಡ್ತಾ ಇದ್ರು ಗೊತ್ತಾ? ಹೌದು, ಬಿರಿಯಾನಿ, ಹೌದು, ಬಿರಿಯಾನಿ ಮಾಡ್ತಾಯಿದ್ರು. ಬಿರಿಯಾನಿ ತುಂಬ ಚೆನ್ನಾಗಿ, ಒಳ್ಳೆ ಬಿರಿಯಾನಿ ಮಾಡೋದು. ನಾನು ಕೀಮಾ ಉಪ್ಪಿಟ್ಟು, ಕೀಮಾ ಸಾರು ಎಲ್ಲ. ಕೀಮಾ ಉಪ್ಪಿಟ್ಟು ಮಾಡ್ತಾರೆ ಅಕ್ಕ. ಕೀಮಾ ಉಪ್ಪಿಟ್ಟು ಹೆಂಗಕ್ಕ ಮಾಡೋದು? ಅದೇ ಇದೇ ಥರ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಳ್ಳೋದು. ಈರುಳ್ಳಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದು, ಆಮೇಲೆ ಕೀಮಾ ಹಾಕೋದು, ಆಮೇಲೆ ಆ ಮಸಾಲೆ ಹಾಕೋದು, ಬೆಂದಮೇಲೆ ರವೆ ಹಾಕೋದು, ಅಷ್ಟೇ. ಏನು ದೊಡ್ಡದೇನು ವಿದ್ಯೆ ಅಲ್ಲ. ಮತ್ತು ಎಲ್ಲ ತುಂಬ ಜನದ ಮನೇಲಿ ಮಾಡಲ್ಲ, ನಾವು ಮಾಡ್ತೀವಿ. ಚೆನ್ನಾಗಿರತ್ತಕ್ಕ ಅದು. ಆಮೇಲೆ ಮಸಾಲೆ ದೋಸೆ ಬದಲು ಕೀಮಾರು. ಆಮೇಲೆ ನಾವು ಹೋಟ್ಲ್ ಇಟ್ಟಿದ್ದೀನಿ ಗೊತ್ತಾ, ಕೋಕೋ ಕಿಚನ್ ಅಂತ, ಇಲ್ಲೇ ಅನ್ನಕುಟೀರ ಆ ಕಡೆಗೆ. ಅದರಲ್ಲಿ ಏನಂತ ಇದ್ದಿದ್ದಲ್ಲ, ಪಾನಿಪುರಿ ಈ ಕೈಮಾನ ಫ್ರೈ ಮಾಡ್ಕೊಂಡ್ಬಿಡೋದು, ಮುಂದೆ ಎಲ್ಲ ಫ್ರೈ ಮಾಡಿಬಿಟ್ಟು ಆ ಇದು ಪೂರಿ ಒಳಗಡೆ ಹಿಂಗೆ ಮಾಡಿಬಿಟ್ಟು ಆ ಕೈಮಾ ಇಡೋದು. ಕೊಟ್ಟರೆ ಎಷ್ಟೋ ಜನ ಬ್ರಾಹ್ಮಣರು ಕೂಡ ಬಂದ್ಬಿಟ್ಟು ಅದು ಕೊಡಿ ಪಾನಿ ನಾವು ಅಲ್ಲ ಅದು ಇದು ಅದು ಇದು ಅದೇ ತಿಂದೇ ಬಿಟ್ಟಿದ್ರು. ಸೊ ಏನು ಚೆಂದ ಆ ಥರ ಒಂದು ಇದು ಮಾಡೋದು. ಪಾನಿಪುರಿಯಲ್ಲಿ ಕೈಮಾ ಅಂದರೆ ಪಾನಿ ಇರಲ್ಲ, ಬರೀ ಇದು ಮಾತ್ರ ಗೊತ್ತಾಯ್ತು. ಹಾಕ್ಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದೆಲ್ಲ ಮಾಡ್ಕೊಡ್ತಾರೆ, ಅದೆಲ್ಲ ಫೇಮಸ್ ಆಗಿತ್ತು. ನಾಟಿ ಎಲ್ಲ ನಾಟಿ ಇದು ಎಲ್ಲ ಚೈನೀಸ್ ಟ್ರೈ ಮಾಡ್ತೀರಾ ಉಪ್ಪಿಟ್ಟು ಮಾಡಿ ಅದೊಂದ್ಸಲ
ಫಸ್ಟ್ ಈರುಳ್ಳಿ ನಮ್ಮ ಟೊಮೆಟೊ ಮನೆಗೆ ಎಲ್ಲ ಹಾಕ್ಬಿಡ್ಬೇಕು. ಯಾವುದೋ ಅದ್ರ ಇದರಲ್ಲಿ ಇರುತ್ತೆ ಯೂಟ್ಯೂಬ್ ಚಾನಲ್. ಅಕ್ಕ ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಬಿಡೋದು. ಬರೀ ಈರುಳ್ಳಿ ಈರುಳ್ಳಿ ಇದು ಮಾಡೋದು. ಟೊಮೆಟೊ ಹಾಕಂಗಿಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅದು ಟೊಮಾಟೋನು ಬೇಡ, ಅಷ್ಟು ಹಾಕ್ಬಿಡೋದು. ಅಷ್ಟಾಕಿ ರುಬ್ಕೋಬೇಕು. ಇದು ಈರುಳ್ಳಿ ಫ್ರೈ ಆಗುತ್ತಲ್ಲ, ಕೆಂಪಗಾಗುತ್ತಲ್ಲ, ಆವಾಗ ತೆಗೆದು ಬರೀಕಾಯಿ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು. ಇವಾಗ ಇದನ್ನು ಉಂಡೆ ಕಟ್ಕೋಬೇಕು. ಸ್ವಲ್ಪ ಬಿಸಿನೀರು ಕೊಡೆ. ಮುರಿಯಲ್ಬೇಕಾ ಅದು? ನೀನು ನೋಡ್ಕೋತಾ ಇರೋ, ಮುರಿಯೋದಲ್ಲ ಮುರಿಯುತ್ತೆ. ಹಂಗಿಟ್ಕೊಂಡು ಯಾಕೆ ಮುರಿಯುತ್ತೆ? ಮುರಿದ್ರೆ ಒದೆ ಕೊಡೋದು ಅದಕ್ಕೆ ಅಲ್ಲ, ತಿನ್ಬಿಡ್ತೀವಿ ನೋಡು ಅಂತ. ನಾನು ಮೋಸ್ಟ್ಲಿ ಅದು ಮುರಿಬಾರ್ದು ಅಂತ ಕಡಲೆ ಪಪ್ಪು ಹಾಕ್ತಾರೇನೋ. ಇಲ್ಲ ಇದು ಅದೇ ಗಟ್ಟಿಯಾಗಲಿ ಅಂತ ಒಂದು ಕಾರಣ, ಒದಗಲಿ ಅಂತ ಒಂದು ಕಾರಣ. ಒಂದು ಎರಡು ಉಂಡೆ ಹಾಕೋರಿಗೆ ನಾವು 3 ಉಂಡೆ ಹಾಕ್ಬೋದು. ಹಂಗೆ ಆ ಥರ ಒದಗ್ಲಿ ಅಂದರೆ ಎಲ್ಲರಿಗೂ ಸಾಕಾಗಲಿ, ಎಲ್ಲರಿಗೂ ಆಗಲಿ ಅಂತ. ಸಫಿಷಿಯೆಂಟ್ ಅಂತ. ಸಫಿಷಿಯೆಂಟ್ ಆಗಲಿ. ಬೇಡ, ಯಾಕೆ ಇದನ್ನು ಬೇಡ, ಇದು ಕೊಡು. ಇದು ಎಷ್ಟು ಕೆ ಜಿ ಅಕ್ಕ? ಇದು 1 kg ಇದೆ. ಒಂದೇ ಎಷ್ಟೇ ನೋಡಿ, ನಿಂಗೆ ಅಡುಗೆದು ಸಿಕ್ತು. ನನಗೆ ಅದೇ ಆಸೆ ಆಯ್ತಕ್ಕ. ಏನು ಇತ್ತು ಅಂದರೆ ಕುಕ್ಕಿಂಗ್ ನಿಮ್ಮ ಕೈಲಿ ಮಾಡಿಸೋಣ ಅಂತ. ನಾನು ಅವತ್ತೇ ನಿಮ್ಗೆ ಫೋನ್ ಮಾಡಿದಾಗ ಹೇಳಿದ್ದೆ, ಆಮೇಲೆ ಸಿಕ್ದಾಗಲೂ ಹೇಳಿದ್ದೆ, ಅಕ್ಕ ಕುಕ್ಕಿಂಗ್ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತ. ಅದು ಸಿಕ್ತು. ಅದು ಸಿಕ್ತು. ನಾನು ನನ್ನ ಸೊಸೆಗೆ ಹೇಳಿದ್ದೆ, ನಾಳೆ ಏನಾದರೂ ಮಾಡೋಣ, ಅವಳು ಬರ್ತಾಳೆ ಅಂತ ಹೇಳಿದೆ. ಅವಳು ಹ್ಞೂ ಆಯಿತು, ಏನು ಮಾಡೋಣ, ಸ್ವೀಟ್ ಏನಾದರೂ ಮಾಡೋಣ ಅಂತ. ಆ ಥರ ಏನೋ ನೋಡಿದ್ರೆ ಇದೇ ಆಯಿತು, ಬೇಡ. ನೋಡು ಎಷ್ಟು ದಪ್ಪ ಮಾಡಿದ್ಯಾ, ನಾನು ನೋಡು ಎಷ್ಟು ದಪ್ಪ ಮಾಡಿದ್ದೆ. ಒಲೆ ಹಚ್ಚಿದ್ಯಾ? ಹಚ್ಚು, ಹಾಕ್ತಾ ಇರೋಣ, ಮಾಡ್ತಾ ಇರೋಣ. ಎಷ್ಟು ಒಂದು 20 ನಿಮಿಷ ಬೇಕಾಕ ಏನು ಕಟ್ಟಕ್ಕ? ಅಡುಗೆಗೆ ಇದು ಅಲ್ಲ, ಇದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಕಾಲು ಗಂಟೆ ಬೇಕಲ್ಲ. ಇದು ಚಿಕನ್ ಮಟನ್ ಚಿಕನ್ ಅಂದ್ರೆ ಅವಾಗ ಬೇಕಾಕ 35 ನಿಮಿಷ ಅಲ್ಲ? ಬೇಕು ಮುಚ್ಚಿಬಿಡ್ಬೋದು. ಇದಕ್ಕೆ ಹಾಕಿ ಅಂದರೆ ಡ್ರೈ ಕುಕ್ಕರ್ ಮುಚ್ಚಿಬಿಡ್ಬೋದು. ನೀರು ಕೈ ನೋಡು ಇದನ್ನು ಪ್ರಾನ್ಸ್ ಅಂತಾರೆ, ಕನ್ನಡದಲ್ಲಿ ಸೀಗಡಿ ಅಂತಾರೆ. ಆಮೇಲೆ ಇದಕ್ಕೆ ತೊಳೆದ್ಬಿಟ್ಟು, ಅರಿಶಿನ ಹಾಕಿ ತೊಳೆದ್ಬಿಟ್ಟು ಅದರಲ್ಲಿ ಮಧ್ಯದ ನಿಂಬೆಹಣ್ಣು ಹಾಕಿ ಬಿಟ್ಬಿಡ್ಬೇಕು. ಅರಿಶಿನ ನಿಂಬೆಹಣ್ಣು ಹಾಕಿ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಆಮೇಲೆ ಖಾರದ ಪುಡಿ, ಅರಿಶಿನ, ಉಪ್ಪು ಇದೆಲ್ಲ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಒಂದು ನಿಂಬೆಹಣ್ಣು, ಅರಿಶಿನ ಶುಂಠಿ ಪೇಸ್ಟು ನಿಂಬೆ. ಆಯಿತಾ? ಆಫ್ ಮಾಡಿಬಿಟ್ಯಾ? ಇನ್ನಷ್ಟು ಅದೇ ನಿಮ್ಮ ಸೀಕ್ರೆಟ್. ಅದಕ್ಕೆ ಉರಿಯಲ್ಲ, ಕಡಲೆಪಪ್ಪು ಹಾಕ್ತೀವಿ ಅದಾದ್ರೂ ಉರಿಯಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿ.
ಆಮೇಲೆ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಕೋದು ಮಾಡೋದು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಏನು ಬೇಕಾಗಿಲ್ಲ. ಇದು ಇದಕ್ಕೆ ಹಾಕೊಂಡಿದ್ದೀರಲ್ಲ, ಒಂದು ನೀರು ನೋಡಕ್ಕ ಹಿಂಗೆ ಬಿಟ್ಕೊಡುತ್ತೆ. ಇದನ್ನು ಹಾಗೆ ಇದು ಮಾಡಿಬಿಟ್ಟು ಡ್ರೈ ಅದನ್ನು ಫ್ರೈ ಮಾಡಿಬಿಡ್ಬೋದು. ಸಾಂಬಾರು ಮಾಡಿದೆ, ನೀವು ಸಾಂಬಾರು ಬೇಕು ಅಂದರೆ ಸಾಂಬಾರು ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನು ಹಾಗೆ ಫ್ರೈ ಮಾಡ್ಕೋಬೋದು. ಮಾಡಿದರೆ ಚೆನ್ನಾಗಿರುತ್ತೆ. ಆಯಿತು, ಇನ್ನೊಂದು 4 ಆಗ್ತಾಯಿತ್ತು. ಏನು ಅಲ್ಲ, ಇಲ್ಲೇ ಇರೋದಾ? ಇಲ್ಲ ಇಲ್ಲ, ಅದೇ ಇದು ಕೆಲಸ ಮಾಡೋಕ್ಕಾಗಲ್ಲ, ಪ್ರೊಡಕ್ಷನ್ದು ಬೇಕಲ್ಲ, ಅದರಲ್ಲಿ ಫೇಸ್ಬುಕ್ ಎಲ್ಲ ಅದೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ. ಅವ್ರು ಗೊತ್ತಾಗುತ್ತೆ ಅಲ್ವಾ? ನಮಗೆ ಎಣ್ಣೆ ಜಾಸ್ತಿ ಹಾಕೋದು ಬಿಡುವಾಗ ಏನು ಬೇಡ, ಬೇಕಾಗಿಲ್ಲ. ಸ್ವಲ್ಪ ಅದರಲ್ಲೇ ಎಣ್ಣೆ ಇರುತ್ತಲ್ಲಮ್ಮ, ಕೊಬ್ಬು ಎಲ್ಲ ಇರುತ್ತಲ್ಲ, ಅದಕ್ಕೆ ಎಣ್ಣೆ ಜಾಸ್ತಿ ಇರ್ಬೇಕು. ಮತ್ತು ಇದಕ್ಕೊಂಚೂರು ಹಿಂಗು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂಗು ಮಾಂಸ ಮಾಡಿದ್ರೆ ಇವಾಗ ಯಾರಾದರೂ ಗೆಸ್ಟ್ ಬಂದು ಅನ್ಎಕ್ಸ್ಪೆಕ್ಟೆಡ್ ಬರ್ತಾರೆ ಮಾಡಿ, ಇದು ಕೈಮಾ ಆದರೆ ಮೂರೇ. ಹೌದು. ಇನ್ನೊಂದ್ಸಲಿ ಬಡ್ಸ್ಬೇಕಾದ್ರೆ ಇನ್ನೊಂದು ಹಾಕ್ತೀವಿ ಅಷ್ಟೇ, ಜಾಸ್ತಿ ಕೆಲವರು ಸಾಕು ಅಂತ. ಅದೇ ಮಾಂಸ ಅಂದರೆ ಇಲ್ಲ ಜಾಸ್ತಿ. ಎಷ್ಟು ಏನು ಇದು ಆಮೇಲೆ ಅದು ಸಾರಿಗಲ್ವಾ? ಆಯಿತಾ? ಈಗ ಮುರಿಯೋದಲ್ಲ ಅದು ಮುರಿಯೋದ ಹೇಳ್ತೇನೆ, ಮುರುಘ ಬರಕತ್ತೀನಿ. ಬೇಗ ತಟ್ಟೆ ಮಾಡ್ತೀನಿ. ಡ್ರೈ ಆಗುತ್ತೆ. ಆಗ ತೆಗೆದ್ಬಿಟ್ಟು ಈಗ ಹಿಡಿಯಕ್ಕ. ಈಗ ಇದು ಮುಚ್ಚಬೇಕಕ್ಕ. ಗೊತ್ತಕ್ಕ ಇವತ್ತು ಕೈಮಾ ಒಳ್ಳೆ ಮಾಡ್ತಾ ಇದ್ದಾರೆ, ಮಟನ್ ಕೈಮಾ ಒಳ್ಳೆ. ಅವ್ರ ಕೈಯಾರ ಅಡುಗೆ ಸಿಗೋದು ಚೆನ್ನಾಗಿರುತ್ತೆ ಗೊತ್ತಾ, ಹೇಗೆ ಮಾಡ್ತಿದ್ದಾರೆ ಅಂತ. ನೀರೆಲ್ಲ ಡ್ರೈ ಆಗಬೇಕು. ಅವಾಗ ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಕಲಸಿ ಹೊಟ್ಟೆನ ಹಾಕ್ತಾರಲ್ಲ ಗಟ್ಟಿ ಆಗಿರ್ಬಿಟ್ಟು ಮೊಟ್ಟೆ ಕಲಸಿ ಹಾಕೋದು. ತುಂಬ ಕೊಬ್ಬಿರುತ್ತೆ, ಅದು ಚೆನ್ನಾಗೂ ಬರಲ್ಲ ಸಾರು. ತುಂಬ ಕೊಬ್ಬಿರಬಾರ್ದು. ನನ್ನ ತಾಯಿ ಡೈಪರ್ ದುಡ್ಡಿಲ್ಲ ನನ್ನ ಹತ್ರ, ಡೈಪರ್ ದುಡ್ಡು ಬೇಕು ನನಗೆ, ಪ್ಲೀಸ್ ನನಗೆ ಹಾಕಿ ಸರ್, ನನ್ನ ಡೈಪರ್ ದುಡ್ಡು. ನೋಡಮ್ಮ ಡ್ರೈ ಆಯಿತು ಇವಾಗ. ಕಲಿಸ್ಕೊ ಸ್ವಲ್ಪ. ಇವಾಗ ನಿಂಗೆ ಹೊಡೆಯಲ್ಲ. ಹೊಡಿಯೋದಕ್ಕ ಹೊಡಿಯುತ್ತೆ. ನಮಗೆ ಒಂದೊಂದು ಹೊಡೆಯುತ್ತೆ, ಇಲ್ಲ ಅಂತಲ್ಲ. ಈಗ ತೆಗೆದು ಸಾರಿಗೆ ಹಾಕೋದು ಹಾಕೋದಲ್ಲ, ಇದಕ್ಕೆ ಮಸಾಲೆ ಹಾಕೋದು. ಇದಕ್ಕೆ ಮಸಾಲೆ ಈ ಕಡೆ ಇರುತ್ತಲ್ಲ ಆಮೇಲೆ ಎಲ್ಲ ಸ್ವಲ್ಪ ಇದ್ರ ಕೆಲಸನೇ ಅದು.
ಅಂತ ಬುಕ್ ಅಂತ ಹಾಕಬಾರ್ದು, ಸೈಡಿಂದ ಬಿಡಬೇಕು ಅದಕ್ಕೆ. ಚೂರು ನೀರು ಬೇಕಲ್ವಾ? ಒಂಚೂರು ಉಪ್ಪು ಹಾಕ್ಬೇಕಲ್ಲ? ಕೊಬ್ಬರಿ ಎಣ್ಣೆ ಹಾಕಿರೋದು, ಕೋಕೋನಟ್ ಆಯಿಲ್. ಅದಾದಮೇಲೆ ಗ್ರೀಷ್ಮ ಇದೊಂದು ಸ್ವಲ್ಪ ನೋಡ್ತೀಯ, ಅದು ಅಲ್ಲೆಲ್ಲ ಕರಿಬೇವು ಹಾಕಿ, ಕರಿಬೇವು ಅದಾಯ್ತು. ಅದೊಂದು ಸ್ವಲ್ಪ ನೋಡ್ತೀಯಾ? ಇದು ಕಟ್ ಮಾಡಿ ಈರುಳ್ಳಿ ಪೇಸ್ಟ್, ಇದೇನು ಬರ್ತೀವಲ್ಲ ಇದು ಪ್ರಾನ್ಸ್ ಫ್ರೈ. ನೀರು ಹಾಕ್ಬಾರ್ದಲ್ಲ? ಸ್ವಲ್ಪ ನೀರು ಹಾಕ್ತಾರೆ, ಅದೇ ನೀರು ಹಾಕೊಳ್ಳೋದು, ತುಂಬ ನೀರು ಇಟ್ಕೊಂಡು ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ತಿರ್ತೀವಲ್ಲ, ನಿಂಬೆಹಣ್ಣು ರಸ ಇದಕ್ಕೆ ಹಾಕೋದು, ತೊಳೆಯುವಾಗ ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಅದು ವಾಸನೆ ಎಲ್ಲ ಹೋಗುತ್ತೆ ಅಂತ. ವಾಸನೆ ಹಾಕ್ಬಾರ್ದು, ವಾಸನೆ ಹೋಗಿ ಅಂತ. ಕೆಂಪಗಾಗಬೇಕು.
ಚೆನ್ನಾಗಿದೆ. ಏನು ಇದೆ ಬಟ್ಟೆ ಬೇಡ. ಬ್ರಾಹ್ಮಣ ಮಹಾಬ್ರಾಹ್ಮಣರು ಕೈಮಾ ಗೊಜ್ಜು ರೆಡಿಯಾಗಿದೆ. ಉಪ್ಪೇನಾದ್ರು ಬೇಕಿತ್ತಾ? ಇಲ್ಲ ಬೇಡ, ಕರೆಕ್ಟ್ ಆಗಿದೆ. ಸಿಮೆಂಟ್ ರೋಡ್ ಆ ರೋಡ್ ತೊಳಿ ಒಳಗಡೆ ಹೋಗಿ PG ಇದೀಗ ಬೆಂದಿದೆ ಇಷ್ಟೇ. ನೋಡಿ ಅದೇ ನೀರು ಬಿಟ್ಕೊಡುತ್ತೆ, ಅದೇ ಗೊಜ್ಜಂಗಾಗುತ್ತೆ. ಕೀಮಾ ಗೊಜ್ಜು ಮತ್ತು ಏನದು ಪ್ರಾನ್ಸ್ ಫ್ರೈ ರೆಡಿಯಾಗಿದೆ. ರೇಖಾ ಅವ್ರ ಕೈಲಿ ಟೇಸ್ಟ್ ಮಾಡ್ತಾರೆ. ಊಟ ಊಟ ತೋರಿಸ್ಬಿಟ್ಟು ಕಂಬದಲ್ಲಿ ಕಾಲು ಹೆಂಗೆ ಇರ್ತೈತಿ ಅಂತ ಅದು ಅವ್ರದ್ದು ಒಂದು ವೀಡಿಯೋ ಮಿಸ್ಸಿಂಗ್ ಇದೆಯಲ್ಲ ನೋಡಿ. ತುಂಬ ಗಟ್ಟಿಯಾಗುತ್ತೆ.